ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಈ ಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆಲಿಸೋಣ. ನಿನ್ನೆಯ ದಿವಸ ಒಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದೆ, ಆದರೆ ಅದು ಮರೆತೋಯ್ತು. ಈಗ ಈರ, ಪೀರ, ಬೀರ ಈ ಮೂರರ ಅರ್ಥಗಳನ್ನು ತಿಳ್ಕೊಳ್ಳಿ. ಇವು ಮೂರು ಕೂಡ ಆಯಾ ಜನಾಂಗದ ಹಿರಿಯರ ಪದಪ್ರಯೋಗಗಳು. ಈರ ಅಂತಕ್ಕಂಥದ್ದು ವೀರ. ಈರ ಅಂದರೆ ಜಾನಪದ ಧಾಟಿಯಲ್ಲಿ ವೀರಭದ್ರ. ಪೀರ ಅಂತಕ್ಕಂಥದ್ದು ಮುಸ್ಲಿಮರಲ್ಲಿ ಹಿರಿಯವ ಅಂತ. ಬೀರ ಅಂತಕ್ಕಂಥದ್ದು ಕೆಳವರ್ಗದಲ್ಲಿ, ಬುಡಕಟ್ಟಿನಲ್ಲಿ, ಕುರುಬರಲ್ಲಿ ಬೀರ ಅಂತ. ಈಗೇನಾಗಿದೆ ಅಂದರೆ, ಒಮ್ಮೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಹೆಬ್ಬಳ್ಳಿ ಗ್ರಾಮ ಅಂತ ಒಂದು ಗ್ರಾಮ, ಅಲ್ಲಿ ನಮ್ಮದು ಜಂಗಮ ಮಠವಿದೆ. ನಮ್ಮ ಮಠಕ್ಕೆ ಸೇರಿದ 5 ಪಂಚಮಠಗಳಿವೆ. ಇವೆಲ್ಲವೂ ಕೂಡ ನಿಜವಾಗಿರ್ತಕ್ಕಂಥ ವಿಷಯಗಳು. ಹಿಂದೆ ಊರಿನಲ್ಲಿ ನಡೆದಿರತಕ್ಕಂಥ ಘಟನೆಗಳು ಇವು ಇಂದಿಗೂ ಕೂಡ ನಮ್ಮ ಊರಿನ ಗ್ರಾಮಸ್ಥರ ಬಾಯಲ್ಲಿ ಇವತ್ತಿಗೂ ಕೂಡ ಸಿಗ್ತವೆ. ಇದು ಯಾವುದೂ ಕಟ್ಟುಕತೆ ಅಲ್ಲ. ಇದರಿಂದ ಈ ದೃಷ್ಟಾಂತವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಒಮ್ಮೆ ಏನಾಗಿದೆ, ಮುಸ್ಲಿಮರು ನಮ್ಮ ಗ್ರಾಮದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ಪ್ರಸಿದ್ಧ ದಕ್ಷಿಣ ಮುಖ ಪ್ರಳಯ ಸ್ವರೂಪಿ ವೀರಭದ್ರನ ದೇವಸ್ಥಾನವಿದೆ. ಅದಕ್ಕೆ ವರ್ಷಕ್ಕೊಮ್ಮೆ ಅಥವಾ ಆಗಾಗ್ಗೆ ಊರಿನಲ್ಲಿ ಯಾವುದಾದರೂ ಸಮಾರಂಭಗಳು ನಡೆದಾಗ, ಯಾವುದಾದರೂ ಮದುವೆ ಮುಂಜುಗಳು, ವೀರಶೈವ ಲಿಂಗವಂತರ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ, ಏನಾದರೂ ಊರಿಗೆ ಕಷ್ಟ ಬಂದಾಗ, ಮಳೆ ಬೆಳೆ ಇಲ್ಲದೆ ಸುಭಿಕ್ಷತೆ ಇಲ್ಲದೆ ಹೋದಾಗ, ಅಶಾಂತಿ ತಲೆದೋರಿದಾಗ, ಬಹುಪೀಡೆಗಳು ಗ್ರಾಮಕ್ಕೆ ಅಂಟಿದಾಗ, ಇಂಥ ಒಂದು ಎಲ್ಲ ಸಂದರ್ಭದಲ್ಲೂ ಕೂಡ ಇವುಗಳ ವಿಮೋಚನೆಗಾಗಿ ನಮ್ಮ ಗ್ರಾಮದ ಜನ ಇಂದಿಗೂ ಕೂಡ ಆ ವೀರಭದ್ರ ಸ್ವಾಮಿಯ ಕೆಂಡದಾರ್ಚನೆಯನ್ನು ಮಾಡ್ತಾರೆ. ಯಜ್ಞಕುಂಡವನ್ನು ಏರ್ಪಡಿಸಿ ಊರಿನ ಪ್ರಸಿದ್ಧ ಕಲ್ಯಾಣಿಯಿಂದ, ಹಿಂದಿನ ಕಾಲದಿಂದಲೂ ಊರಿಗೆ ನೀರು ಕೊಡ್ತಿರ್ತಕ್ಕಂಥ ಸಾವಿರಾರು ವರ್ಷದ ಕಲ್ಯಾಣಿಯಿಂದ ಗಂಗಾ ದೇವತೆಯನ್ನು ಪೂಜೆ ಮಾಡಿಕೊಂಡು ಅಲ್ಲಿಂದ ನೆಡಮಡಿಯಲ್ಲಿ ಬರುತ್ತಾ ಸಕಲ ವಾದ್ಯಗಳ, ಮಂಗಳವಾದ್ಯಗಳ ಸಮೇತ ನೆಡಮಡಿಯಲ್ಲಿ ಊರಿನ ಜಂಗಮರ ನೇತೃತ್ವದಲ್ಲಿ ಮತ್ತು ವೀರಭದ್ರ ಸ್ವಾಮಿಯ ಹೊರಡುವ ದೇವರು ಅಂತ ಏನು ಕರಿತೀವಿ ನಾವು, ಅಪ್ಪಣೆ ಕೊಡ್ತಕ್ಕಂಥ ರುದ್ರದೇವರ ಪಲ್ಲಕ್ಕಿಯಲ್ಲಿ ಊರಿನ ಸಮಸ್ತ ಜನರು, ಗುರು ಹಿರಿಯರು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಲ್ಯಾಣಿಗೆ ಹೋಗಿ ಅಲ್ಲಿಂದ ಗಂಗಾ ಪೂಜೆಯನ್ನು ಮಾಡಿಕೊಂಡು, ಗಂಗೆಯ ಕುಂಭಗಳನ್ನು ಹೊತ್ತುಕೊಂಡು, ಜೊತೆಯಲ್ಲಿ ಗುಗ್ಗುಳ ಕೊಡಗಳನ್ನು ಕೂಡ ಹೊತ್ತುಕೊಂಡು ಬಂದು ವಿಧಿಬದ್ಧವಾಗಿ, ಶಾಸ್ತ್ರೋಕ್ತವಾಗಿ, ಭಯಭಕ್ತಿಯಿಂದ ವೀರಭದ್ರ ದೇವಾಲಯದ ಮುಂದೆ ಬಂದು ಮತ್ತು ಊರಿನ ಮಧ್ಯೆ ಬರತಕ್ಕಂಥ ಮಧ್ಯ ದಾರಿಗಳಲ್ಲಿ ವೀರಗಾಸೆಯನ್ನು ಹೇಳುತ್ತಾ, ವೀರಭದ್ರನ ನರ್ತನವನ್ನು ಮಾಡುತ್ತಾ, ವೀರಭದ್ರನ ಚರಿತ್ರೆಯನ್ನು ಹೇಳುತ್ತಾ, ವೀರಭದ್ರನ ಮಹಿಮೆಯನ್ನು ಸಾದರಪಡಿಸುತ್ತಾ, ಬಹಳ ವೀರಗಂಭೀರದಲ್ಲಿ ವೀರತನದಿಂದ ಒಂದು ಯುದ್ಧ ಭೂಮಿ ಹೇಗೆ ಕಂಗೊಳಿಸುತ್ತೋ ಆ ಒಂದು ರೀತಿಯಲ್ಲಿ ವೀರರಸವನ್ನು ಉಕ್ಕಿಸುತ್ತಾ ಇತ್ತ ಊರಿನಲ್ಲಿರ್ತಕ್ಕಂಥ ವೀರಭದ್ರ ದೇವಾಲಯದ ಮುಂದೆ ಬರ್ತಾರೆ. ಆ ಒಂದು ಉಗ್ರ ಸ್ವರೂಪವನ್ನು
ಆ ಒಂದು ದೃಶ್ಯವನ್ನು ನೋಡಿದಾಗ ಯಾರಿಗಾದರೂ ಮೈ ರೋಮಾಂಚನವಾಗಿ ವೀರರಸ ಉಕ್ಕಿ ವೀರಭದ್ರ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡತಕ್ಕಂಥ ರೋಷಾವೇಶಗಳು ಬರ್ತಾವಲ್ಲಿ. ನರನಾಡಿಗಳಲ್ಲಿ ವೀರ ಚೈತನ್ಯ ಬರುತ್ತದೆ. ಅಂತಹ ಒಂದು ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಯಜ್ಞಕುಂಡವನ್ನು ತುಳಿದು ತಮ್ಮ ಅದರಲ್ಲಿ ಬರತಕ್ಕಂಥ ಗುಗ್ಗುಳವನ್ನು ಅದಕ್ಕೆ ಕೆಂಡಕ್ಕೆ ಅರ್ಪಿಸಿ ಆ ಗುಗ್ಗುಳ ಪ್ರಸಾದವನ್ನು ಎಲ್ಲರೂ ತೆಗೆದುಕೊಂಡು ದೇಹಕ್ಕೆ ಧರಿಸಿಕೊಂಡು ತಲೆಗೆ ಮುಡಿಗೆ ಧರಿಸಿಕೊಂಡು ವೀರಭದ್ರ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹೋಗಿ ತಮ್ಮ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಪದ್ಧತಿ. ಅಂದರೆ ಈ ವೀರಭದ್ರ ಸ್ವಾಮಿಯು ಸಾವಿರಾರು ವರ್ಷಗಳಿಂದಲೂ ನಮ್ಮ ಊರಿನ ಜಂಗಮರ ಒಡೆತನದಲ್ಲಿದೆ. ಯಾರೋ ಹೇಳಿದಂತೆ ವೀರಭದ್ರ ದೇವಾಲಯಗಳು ಈ ಕಾಲದವಲ್ಲ. ನಮಗೆ ತಿಂಡ್ಲು ವೀರಭದ್ರ ಸ್ವಾಮಿ ತೋರಿಸಿ, ಕುಂಭಕೋಣ ಗ್ರಾಮದ ವೀರಭದ್ರ ಸ್ವಾಮಿ ತೋರಿಸಿ, ಅದು ಈಗಿಂದು ಆಗಿಂದು ಅಂತೇಳಿ ಏನು ಕುಚೇಷ್ಟೆಗಳನ್ನು ಮಾಡ್ತಾ ಅವರು ಒಂದು ರೀತಿ ಮೂಗು ಮುರಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡುದು. ವೀರಭದ್ರ ಸ್ವಾಮಿ ಮೊದಲು ಲಿಂಗರೂಪಿ. ಯಡೂರು ಮತ್ತು ಬೇರೆ ಬೇರೆ ಗ್ರಾಮಗಳಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳು ಲಿಂಗರೂಪಿಯಾಗಿದ್ದು ಮೊದಲು. ಅದಕ್ಕೆ ಬ್ರಹ್ಮಲಿಂಗ ಅಂತ ಕರಿತಾಯಿದ್ರು. ಬ್ರಹ್ಮಲಿಂಗ ವೀರಭದ್ರ ಅಂತಲೇ ಕರಿತಾಯಿದ್ರು. ಯಾತಕ್ಕೋಸ್ಕರ ಅಂದರೆ ಶಿವನ ಮುಡಿಯಿಂದ, ರುದ್ರನ ಮುಡಿಯಿಂದ ಹುಟ್ಟಿದ್ರಿಂದ ಅವನು ಲಿಂಗರೂಪಿ. ಅವನು ಮೊದಲು ಅವಕ್ಕೆ ಮೂರ್ತ ರೂಪ ಬಂದಿದ್ದು ನಂತರ. ಆದರೂ ಕೂಡ ವೀರಭದ್ರನ ಪೂಜೆ, ವೀರಭದ್ರನ ಮೂರ್ತಿಗಳು ಈ ಕಾಲದವಲ್ಲ. ವಿಜಯನಗರ ಅರಸರ ಕಾಲದಲ್ಲಿ ವೀರಶೈವ ಧರ್ಮಕ್ಕೆ ಮನ್ನಣೆ ದೊರೆಯಿತು. ಹೆಚ್ಚು ವೀರಭದ್ರ ಸ್ವಾಮಿಗಳ ದೇವಾಲಯಗಳು ಆದವೇ ವಿನಃ, ಆದರೂ ಕೂಡ ಸಾವಿರಾರು ವರ್ಷದ ವೀರಭದ್ರ ಸ್ವಾಮಿಯ ದೇವಾಲಯಗಳು ಇದ್ದಾವೆ, ಲಿಂಗರೂಪದಲ್ಲೂ ಇದ್ದಾವೆ. ಆ ಲಿಂಗರೂಪದಲ್ಲಿ ಇದ್ದಂಥ ದೇವಾಲಯಗಳ ಪಕ್ಕದಲ್ಲಿ ಅಥವಾ ಅದರ ಮೇಲೆಯೇ, ಅದರ ಹಿಂದೆ ಮುಂದೆಯೇ ಈಗಿನ ವೀರಭದ್ರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆಯೇ ವಿನಃ ಹೊಸದಾಗಿ ವೀರಭದ್ರ ಸ್ವಾಮಿಗಳನ್ನು ಧರಿಸ್ತಿರತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಂದ ಮಾತ್ರಕ್ಕೆ, ಇವರು ಹೇಳಿದ ಮಾತ್ರಕ್ಕೆ ಶಾಸನದಲ್ಲೇ ಬೇಕು, ಶಂಖದಿಂದ ಬಂದರೆ ತೀರ್ಥ ಅಂತ ಹೇಳ್ತಾರಲ್ಲ, ಇದು ಶುದ್ಧ ಅಜ್ಞಾನ ಇದು. ಆಮೇಲೆ ಮೂಗು ಮುರಿತಕ್ಕಂಥ ಸನಾತನ ಧರ್ಮವನ್ನು ಮೂಗು ಮುರಿತಕ್ಕಂಥ ಒಂದು ಪ್ರಕ್ರಿಯೆ ಬಿಟ್ಟರೆ ಮತ್ತಿದರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕೋಸ್ಕರ ವೀರಭದ್ರನ ನಿಜವಾದ ಭಕ್ತರು ವೀರಶೈವರು ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಪ್ರಮೇಯ ಏನೂ ಇಲ್ಲ, ಆತಂಕ ಯಾವುದೂ ಇಲ್ಲ. ಅವ್ರಿಗೆ ನಾವು ಒಪ್ಪಿಸ್ಬೇಕಾದಿಲ್ಲ. ಅವ್ರಿಗೆ ಒಪ್ಪಿಸಿ ನಾವು ಜೀವನ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲಿಲ್ಲ ಅಂಥೇಳಿ ಅವರು ಬೀರಪ್ಪನನ್ನು ಮುಂದಿಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗೆ ಸನಾತನ ಧರ್ಮವನ್ನು ತುಳಿದು ಬಸವಣ್ಣನ ಹೆಸರಿನಲ್ಲಿ ಬಸವೀಕರಣ ಮಾಡ್ತಾ ಶಿವೀಕರಣವನ್ನು ಬಿಟ್ಟು ಬಸವೀಕರಣ ಮಾಡ್ತಾ ಇದ್ದಾರೋ, ಹಾಗೆ ಈ ಬೀರಪ್ಪನ ಬೀರೀಕರಣವೂ ಕೂಡ, ಕುರುಬೀಕರಣವೂ ಕೂಡ ಅದರ ಒಂದು ಲಕ್ಷಣವೇ ಆಗಿದೆ, ಬಿಟ್ಟರೆ ಮತ್ತೇನೂ ಇಲ್ಲ. ಆದರೆ ಸನಾತನ ಧರ್ಮವನ್ನು ಯಾರೂ ಕೂಡ ಅಳಿಸಲಿಕ್ಕಾಗುವುದಿಲ್ಲ. ಬಹಳ ಜನ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ವೈದಿಕರು ಬಂದು ಈ ಶೈವ ಧರ್ಮವನ್ನು ಅಳಿಸಲಿಕ್ಕೆ ಇಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ನಮಗೆ ಕೆಲವು ಆಧಾರಗಳಿಂದ, ಲಕ್ಷಣಗಳಿಂದ, ಅವರ ವರ್ತನೆಗಳಿಂದ ನಮಗೆ ಗೊತ್ತಾಗುತ್ತೆ. ಆದರೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅದು. ಯಾಕಂದರೆ ಶೈವ ಧರ್ಮ, ವೀರಶೈವ ಧರ್ಮ ಕೇವಲ ಭಾರತದಲ್ಲಿಲ್ಲ, ಶ್ರೀಲಂಕಾದಲ್ಲಿದೆ ಮತ್ತು ನೇಪಾಳದಲ್ಲಿದೆ. ಎಲ್ಲ ಕಡೆ ವೀರಶೈವ ಧರ್ಮ, ಶೈವ ಧರ್ಮ ಇರೋದರಿಂದ ಇಲ್ಲಿ ಶೈವ ವೀರಶೈವಗಳಲ್ಲಿ ವ್ಯತ್ಯಾಸ ಇಲ್ಲ. ಶೈವ ಅಂದ್ಕೊಳ್ಳೆ ಬರೀ ಶೈವವನ್ನೇ, ಶಿವನನ್ನೇ ನೆನಪು ಮಾಡ್ತಕ್ಕಂಥದ್ದಿಲ್ಲ. ಆ ಶಿವನನ್ನು ಶರೀರದ ಮೇಲೆ ಧರಿಸ್ಕೊಂಡ್ರೂ ಕೂಡ ಅವನು ವೀರಶೈವ, ಶಿವನ ಮೇಲೆ ವೀರ ನಿಷ್ಠೆಯನ್ನು ಇಟ್ಟುಕೊಂಡರೂ ಕೂಡ ಅವನು ವೀರಶೈವ. ಇಲ್ಲಿ ಕೇವಲ ಮಕ್ಕಳಿಗೆ ಗಿಳಿಪಾಠ ಮಾಡದಂತೆ ಶೈವ ವೀರಶೈವಗಳ ವ್ಯತ್ಯಾಸವನ್ನು ಹೇಳಿ, ಇಷ್ಟಲಿಂಗ ಬೇರೆ, ಆ ಲಿಂಗ ಬೇರೆ, ಈ ಲಿಂಗ ಬೇರೆ ಅಂತೇಳಿ ಇದು ಅಂಗಲಿಂಗ ಸಂಬಂಧವುಳ್ಳದ್ದು, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದ್ದನ್ನೆಲ್ಲ ನಾವು ತಳ್ಳಿ ಹಾಕಬೇಕಾಗಿದೆ. ಯಾಕಂತಂದ್ರೆ ಅದು ತುಂಬ ಸೂಕ್ಷ್ಮಕ್ಕೆ ಕರ್ಕೊಂಡೋಗಿ ಶೈವ ಧರ್ಮವನ್ನು ಅಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬಾರದು. ಒಟ್ಟಾರೆಯಾಗಿ ಶೈವ ವೀರಶೈವ ಧರ್ಮಗಳಲ್ಲಿ ವ್ಯತ್ಯಾಸವಿಲ್ಲ ಅಂತಕ್ಕಂಥದ್ದನ್ನೇ ಪ್ರತಿಪಾದನೆ ಮಾಡಬೇಕು. ಯಾತಕ್ಕೆ ಅಂದರೆ ಈ ಪ್ರತ್ಯೇಕವಾದಿಗಳು ಹುಟ್ಟಿರುವುದರಿಂದ, ಅವರಿಗೆ ಅಜ್ಞಾನ ತುಂಬಿರುವುದರಿಂದ, ಶಿವ ಮತ್ತು ವೀರಭದ್ರರ ಚರಿತ್ರೆಗಳು ಗೊತ್ತಿಲ್ಲದೆ ಇರುವುದರಿಂದ, ಶೈವ ಧರ್ಮಕ್ಕೆ ಯಾವ ಆಪತ್ತು ದೊರಕಿತ್ತು ಅದನ್ನು ನಿವಾರಣೆ ಮಾಡಿದವರು ಯಾರು, ಶ್ರೀ ವೀರಭದ್ರ ದೇವರು ಮಾಡಿದ್ರು ಅಂತಕ್ಕಂಥದ್ದು ಕೂಡ ಅವರಿಗೆ ಕಿಂಚಿತ್ತು ಜ್ಞಾನ ಇಲ್ಲದೆ ಅಜ್ಞಾನಮಯವಾಗಿರುವುದರಿಂದ ನಾವು
ಶಿವ ಮತ್ತು ವೀರಭದ್ರ ನಂದಿನಾಥ, ಭೃಂಗಿನಾಥ, ಋಷಭನಾಥ, ಸ್ಕಂದನಾಥರ ಚರಿತ್ರೆಯನ್ನು, ಶಿವಗಣಗಳ ಚರಿತ್ರೆಯನ್ನು, ಸನಾತನ ಧರ್ಮವನ್ನು ನಾವು ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡಿ ಅವರಿಗೆ ತೋರಿಸಬೇಕಾಗಿದೆ. ತೋರಿಸ್ತಿದ್ರೂ ಕೂಡ ಆಚರಣೆಯನ್ನು ಮಾಡಿ ಅದನ್ನು ಉಳಿಸಬೇಕಾದಂಥ ನೈತಿಕ, ಧಾರ್ಮಿಕ, ಐತಿಹಾಸಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ. ಆದ್ದರಿಂದ ನೀವು ಇದಕ್ಕೆಲ್ಲ ಜಕ್ಕಬೇಡಿ, ಯಾವುದಕ್ಕೂ ದಕ್ಕಬೇಡಿ. ಅವ್ರಿಗೂ ನಮಗೂ ಯಾವ ಸಂಬಂಧ ಇಲ್ಲ. ಅವರು ನಾವು ಬೇರೆ ನೀವು ಬೇರೆ ಅಂದಮೇಲೆ ಮುಗೀತು ಅಲ್ಲಿಗೆ. ಅವ್ರ ಪಾಡಿಗೆ ಅವ್ರು ಇರ್ಬೋದು, ನಮ್ಮ ಪಾಡಿಗೆ ನಾವಿರ್ಬೋದು. ಆದರೆ ನಮ್ಮ ವಿಷಯವನ್ನು ಅವ್ರು ಎತ್ಕೊಡೋದು. ನಾವೇನು ಬೀರಪ್ಪನ ವಿಷಯ ಎತ್ತಿಲ್ಲ ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಬೀರಪ್ಪನ ವಿಷಯ ಎತ್ತಿಲ್ಲ. ಆದರೆ ಅವ್ರು ಬಂದಿದ್ದಾರೆ, ತಪ್ಪು ಅವ್ರದ್ದಾಗಿದೆ, ಅತಿಕ್ರಮಣ ಅವ್ರದ್ದಾಗಿದೆ, ನಮ್ಮದೇನಾಗಿಲ್ಲ. ಎಲ್ಲಾದರೂ ತೋರಿಸಿ. ಯಾರೂ ಕೂಡ ಬೀರಪ್ಪನ ಕುರುಬರನ್ನು ಜರದಿಲ್ಲ, ಅವ್ರನ್ನ ಅಲ್ಲಗಳದಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಅವರು ಕೆಲವು ಪ್ರತ್ಯೇಕವಾದಿಗಳ ಜೊತೆ ಅವರು ಕೂಡ ಕೈ ಜೋಡಿಸಿ ಈಗ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಾವನೋ ಒಬ್ಬ ಬರೆದಿರತಕ್ಕಂಥ ಸಂಶೋಧನೆಯನ್ನು ನಿಜ ಅಂತ ತಿಳ್ಕೊಂಡು ಅದನ್ನು ಎಲ್ಲರಿಗೂ ಅಂಟಿಸಕ್ಕೆ ಬರ್ತಾ ಇದ್ದಾರೆ. ಆದರೆ ಅದು ಸುಳ್ಳಿದೆ. ಆ ಇಡೀ ಸಂಶೋಧನೆಯೇ ಸುಳ್ಳಿದೆ. ನಾನು ಬೇಕಾದರೆ ಒಂದೊಂದೇ ವಿಷಯವನ್ನು ಹಂತವಾಗಿ ಎಲ್ಲೆಲ್ಲಿ ಅವರು ಸುಳ್ಳು ಹೇಳಿದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ನಾನು ಕೂಡ ಸಂಶೋಧಕ. ಅದರಿಂದ ಈ ಸಂಶೋಧನೆಗಳ ಬಗ್ಗೆ, ಈ ಸುಳ್ಳು ಸಂಶೋಧನೆಗಳು, ಈ ಪೂರ್ವಾಗ್ರಹ ಪೀಡಿತ ಸಂಶೋಧನೆಗಳನ್ನು, ದುರುದ್ದೇಶಪೂರ್ವಕ ಸಂಶೋಧನೆಗಳನ್ನು ನಾವು ಎಂದೂ ಕೂಡ ಒಪ್ಪಬಾರದು. ಅದರ ಅಗತ್ಯ ನಮಗಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಯಾವುದೋ ಒಂದು ವಿಷಯವನ್ನು ಹೇಳಲಿಕ್ಕೆ ಹೋಗಿ ವಿಷಯಾಂತರ ಆಯಿತು. ಆದರೆ ಈಗ ಈರ ಮತ್ತು ಪೀರ ಮತ್ತು ಬೀರ ಅಂತಕ್ಕಂಥವು ಮೂರೂ ಕೂಡ ಆಯಾ ಜನಾಂಗದ ಹಿರಿಯರು. ವೀರಭದ್ರನು ವೀರಶೈವ ಧರ್ಮದ ಹಿರಿಯನಾದ್ದರಿಂದ ಅವನು ಗೋತ್ರ ಪುರುಷ. ಅವನು ವೇದಗಳಲ್ಲೇ ಬಂದುಬಿಟ್ಟಿದ್ದಾನೆ. ಈ ಜಾನಪದ ಕಾವ್ಯಗಳಲ್ಲಿ, ಕುರುಬರ ಆಲ್ಮತ ಪುರಾಣದಲ್ಲಿ ನಾವು ತಿಳ್ಕೊಬೇಕಾದ ಅಗತ್ಯ ಇಲ್ಲ. ಅವ್ರ ಜ್ಞಾನ ಅಷ್ಟಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ವೇದಾಗಮಗಳ ಕಾಲ ಯಾವುದು, ಈ ಜಾನಪದ ಬೀರಪ್ಪನ ಕಾಲ ಯಾವುದು ಅಂತಕ್ಕಂಥದ್ದು ನಮಗೆ ಅವ್ರ ಕಥೆಯಲ್ಲೇ ನಾವು ಓದಿದ್ದೀವಿ. ಪದ್ಮಗೊಂಡನ ಇನ್ನೊಂದು ರೂಪ ಬೀರಪ್ಪನ ಅವತಾರ ಅಂತೇಳಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಅದರಲ್ಲಿ ಬರೆದಿದೆ, ಬೇಕಾದ್ರೆ ಓದ್ಕೊಳ್ಳಿ. ರೇವಣಸಿದ್ರೆ ಆದಿಗೊಂಡನಿಗೂ ಪದ್ಮಗೊಂಡನಿಗೂ ಮತ್ತು ಅವನ ಮಗ ಕುರುಬ ರೇವಣಸಿದ್ದನಿಗೂ, ಅಂದರೆ ಅವನು ಶಾಂತಯ್ಯ ಆಗ್ತಾನೆ, ಇವರೆಲ್ಲರಿಗೂ ಗುರುವಾಗಿರ್ತಾರೆ. ಅಂದರೆ ಸುದೀರ್ಘ ಕಾಲ, ಅವರು 3 ತಲೆಮಾರುಗಳ ಕಾಲ ಅವರು ಬದುಕಿರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಹೀಗಾಗಿ ಕುರುಬರು ಅಂತಂದರೆ ಆಗಿನ ಕಾಲದಲ್ಲಿ ಸಾಮಾನ್ಯ ಈ ಲಿಂಗವಂತರು ಇಲ್ದಿದ್ದಕ್ಕೋಸ್ಕರ ಕುರುಬಾನ ಶಬ್ದ ಬಂದಿದೆ. ಆಗ ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಅಂದರೆ ಬಹುಸಂಖ್ಯಾತರು ಕುರಿ ಕಾಯ್ತಾ ಇದ್ದರು. ಕುರಿ ಬೇಕಿತ್ತು ಅವರಿಗೆ ಮಾಂಸಾಹಾರಕ್ಕೆ, ತುಪ್ಪಟಕ್ಕೆ, ಕಂಬಳಿ ನೇಯಲಿಕ್ಕೆ ಒಂದು ಉದ್ಯೋಗ ಇರೋದರಿಂದ ಕುರಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ವಿನಃ ಪಶುಪಾಲಕರು ಇದ್ದರು, ದನಗಾರರು ಇದ್ದರು, ಹಟ್ಟಿಗಾರರು ಇದ್ದರು, ಎಲ್ಲರೂ ಇದ್ದರು ಅಂತಕ್ಕಂಥದ್ದು ನಮ್ಮ ಚರಿತ್ರೆಯಿಂದ ಗೊತ್ತಾಗುತ್ತೆ. ನಾವೇನು ಚರಿತ್ರೆಯನ್ನು ತಿಳ್ಕೊಳ್ಳಾರ್ದಂಥ ಒಂದು ದಡ್ಡತನ ನಮಗೆ ಬಂದಿಲ್ಲ. ಆದ್ದರಿಂದ ಇಲ್ಲಿ ಈರ ಅಂತಂದರೆ ವೀರಭದ್ರ ಈ ವೀರಗಲ್ಲಿ ನಡೆತಕ್ಕಂಥ ಸಂಪ್ರದಾಯ ಕೂಡ ಆಗಿನಿಂದಲೇ ಬಂದಿದೆ. ಆಯಾ ಗ್ರಾಮಗಳಲ್ಲಿ ಬಂದಂಥ ಪಿಡುಗನ್ನ, ಅಂದರೆ ಹೊರಗಡೆಯಿಂದ ಬಂದಂಥ ರಾಜರು ಅಥವಾ ಯಾರಾದರೂ ಪುಂಡು ಪೋಖರಿಗಳು ಅಥವಾ ಅನ್ಯ ಮತೀಯರು ಬಂದು ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು, ಹೆಣ್ಣು ಹೊನ್ನು ಮಣ್ಣು ಇವನ್ನು ದಾಳಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ಬಂದಾಗ ಊರಿನ ಗ್ರಾಮಸ್ಥ ಯುವಕರು ಅಥವಾ ಇನ್ನೂ ಯಾರಾದರೂ ಹೆಣ್ಣು ಮಕ್ಕಳು ಆ ಹೋರಾಟ ಮಾಡಿ ಅವನ್ನು ಉಳಿಸಿರ್ತಕ್ಕಂಥ ಒಂದು ವಿಚಾರಕ್ಕೆ ಹೊಗಳಿ ಅವರಿಗೆ ಅವರ ಸಮಾಧಿಯನ್ನು ಮಾಡಿ, ಅವರ ಸಮಾಧಿಯ ಮೇಲೆ ವೀರಗಲ್ಲುಗಳನ್ನು ನೆಟ್ಟು ಅವರಿಗೆ ಜೀವನಾಂಶವನ್ನು ಕೊಟ್ಟು ಅವುಗಳನ್ನು ಪೂಜೆ ಮಾಡ್ಕೊಂಡು ಹೋಗ್ರಿ, ಈ ಧರ್ಮವನ್ನು ಅಳಿಸ್ಬೇಡ್ರಿ ಅಂತ ಶಾಸನಗಳಲ್ಲಿ ಬರೆದಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಿಂದ ವೀರಗಲ್ಲು ಹೀರೋ ಸ್ಟೋನ್ ಅಂತ ಕರಿತೀವಿ. ಹೀರೋ ಯಾರು ನಮ್ಮ ದೇಶದಲ್ಲಿ ಅಂತಂದರೆ ವೀರಭದ್ರನೇ ನಮ್ಮ ನಿಜವಾದ ಹೀರೋ. ಯಾಕಂದರೆ ಅವನು ವೇದಗಳ ಕಾಲದಲ್ಲಿಯೇ, ವೇದ ಪೂರ್ವ ಕಾಲದಲ್ಲಿಯೇ ಅವನು ಯಜ್ಞಯಾಗಾದಿಗಳನ್ನು ಖಂಡಿಸಿದ್ದಾನೆ. ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದ್ದಾನೆ, ವಿಷ್ಣುವನ್ನು ತೆರೆದಿದ್ದಾನೆ, ವಿಷ್ಣುವನ್ನು ಅಟ್ಟಾಡಿಸಿಕೊಂಡು ಹೊಡೆದಿದ್ದಾನೆ, ಪೂಜೆ ಮಾಡಿಸಿಕೊಂಡಿದ್ದಾನೆ. ಸಾವಿರಾರು ಕಮಲಗಳಿಂದ ವಿಷ್ಣುವಿನಿಂದ ಪೂಜೆ ಮಾಡಿಸಿಕೊಂಡಿದ್ದಾನೆ. ಅಂದರೆ ಶಾಕ್ತರಿಂದ ಪೂಜೆ ಮಾಡಿಸಿಕೊಂಡಿದ್ದಾನೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಕಥೆ ಇದ್ದರೂ ಕೂಡ ಇಲ್ಲಿ ನಡೆದಿರತಕ್ಕಂಥ ಕಥೆಯೇ ಆ ದಕ್ಷಯಾಗ ಮತ್ತು ಸತಿಕಾಂಡ ಇತ್ಯಾದಿ ಒಂದು ವೀರಭದ್ರ ಚರಿತ್ರೆಗಳಲ್ಲಿ ಬಂದಿದ್ದಾವೆ.
ಅವುಗಳನ್ನು ನಾವು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಥಾವತ್ತಾಗಿ ಅವನ್ನು ಓದಿಕೊಂಡು ವಿಷಯವನ್ನು ತಿಳ್ಕೊಂಡು ಇತಿಹಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ. ಇಲ್ಲಿ ವಿಷ್ಣು ಮತ್ತು ಶಿವ ಬ್ರಹ್ಮ ಅಂತಕ್ಕಂಥ ವಿಷಯ ಇಲ್ಲಿ ಬರೋದಿಲ್ಲ. ಆದ್ದರಿಂದ ಅದೇ ಬೇರೆ ಇದೇ ಬೇರೆ. ಇಲ್ಲಿ ಒಟ್ಟಾರೆಯಾಗಿ ಈ ಮುಸ್ಲಿಮರಲ್ಲಿ ಪೀರ ಅಂತಕ್ಕಂಥನು ಬರ್ತಾನೆ. ಅವರು ಆ ನೆಪ ಇಟ್ಕೊಂಡು ನಮ್ಮ ಗ್ರಾಮಕ್ಕೆ ಬಂದು ವೀರಪೀರ ಸಂಬಂಧ ನಮಗೂ ನಿಮಗೂ ಇದೆ, ಆದ್ದರಿಂದ ಈ ವೀರಭದ್ರ ದೇವಾಲಯ ನಮ್ಮದಿದೆ, ಅದಕ್ಕೋಸ್ಕರ ನೀವು ಇದನ್ನು ಬಿಟ್ಟುಕೊಡ್ಬೇಕು ಅಂತೇಳಿ ಏನೋ ಒಂದು ನೆಪ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚಲಿಕ್ಕೋ ಅಥವಾ ಅಲ್ಲಿ ವಾಸ ಮಾಡಲಿಕ್ಕೆ ಜಾಗ ಮಾಡ್ಕೊಳ್ಳೋಕ್ಕೋ ಬಂದಿರ್ತಾರೆ. ಬಂದಾಗ ನಮ್ಮ ಮಠದ ಹಿರಿಯ ಜಂಗಮರು, ಆಗಿನ ಕಾಲದ ಇದ್ದಂಥ ಹಿರಿಯ ಜಂಗಮರು ಇದಕ್ಕೆ ಉಪಾಯವನ್ನು ಮಾಡಿ ಇವರು ಸುಲಭವಾಗಿ ಬಗ್ತಕ್ಕಂಥವ್ರಲ್ಲ ಅಂತ ಗೊತ್ತಾಗಿ ಉಪಾಯವನ್ನು ಮಾಡ್ತಾರೆ. ಏನು ಉಪಾಯ ಮಾಡ್ತಾರೆ ಅಂತಂದರೆ, ನಿಮ್ಮ ದೇವರಾದರೆ ನಿಮ್ಮ ಕಡೆ ತಿರುಗಲಿ, ನಮ್ಮ ದೇವರಾದರೆ ನಮ್ಮ ಕಡೆ ತಿರುಗಲಿ, ನೀವು ನಾಳೆ ಬಂದು ನೋಡ್ರಿ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ಅವರು ಹೇಗೋ ಶಿವನ ಕೃಪೆಯಿಂದ, ವೀರಭದ್ರನ ಕೃಪೆಯಿಂದ ಇವರು ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅವರು ಕನ್ವಿನಿಯನ್ಸ್ ಆಗಿ ಒಡಂಬಟ್ಟು ಹೋಗಿ ನಾಳೆ ಬೆಳಿಗ್ಗೆ ಬರ್ತಾರೆ. ಆದರೆ ನಾಳೆ ಬೆಳಗ್ಗೆ ಬರೋದರೊಳಗಾಗಿ ವೀರಭದ್ರ ಸ್ವಾಮಿ ಈ ಕಡೆ ತಿರುಗಿರುತ್ತೆ, ಹಿಂದೂಗಳಿರೋ ಕಡೆ ತಿರುಗಿರುತ್ತೆ. ಅಂದರೆ ನಾವಿದನ್ನು ಪವಾಡ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಇವತ್ತಿನ ವಾಸ್ತವಿಕ ನೆಲೆಯಲ್ಲೇ ಹೇಳ್ತೀನಿ ನಾನು. ಯಾಕಂದರೆ ಮೌಢ್ಯವನ್ನು ಬಿತ್ತಕ್ಕೆ ನಾನು ಕೂತಿಲ್ಲ ಇಲ್ಲಿ. ವೈಜ್ಞಾನಿಕವಾಗಿ ಧರ್ಮವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಕೂತಿರೋದ್ರಿಂದ ನಾನು ಅದನ್ನು ನಮ್ಮ ಊರಿನವರೇ ಇದನ್ನು ಈ ಕಡೆ ತಿರುಗಿಸಿದ್ದಾರೆ ಅಂತ ಒಂದು. ಇನ್ನೊಂದು ಏನಂತಂದರೆ, ದಕ್ಷಿಣ ಮುಖಕ್ಕೆ ತಿರುಗಿಸಿದಾಗ ಉತ್ತರ ಮುಖವಾಗಿತ್ತದು ಅಥವಾ ಪೂರ್ವ ಮುಖವಾಗಿತ್ತು, ಅದನ್ನು ದಕ್ಷಿಣ ಮುಖಕ್ಕೆ ತಿರುಗಿಸಿದ್ದಾರೆ. ಇದರ ಅರ್ಥ ಏನಂತಂದರೆ, ದಕ್ಷಿಣವು ಪ್ರಳಯ ರೂಪಿ, ಯಮರೂಪಿ, ಅದು ಕಾಲರೂಪಿ. ಆದ್ದರಿಂದ ಅವರು ದಕ್ಷಿಣಕ್ಕೆ ತಿರುಗಿಸಿ ಯುದ್ಧಕ್ಕೆ ನಿಂತಿದ್ದಾರೆ. ಯುದ್ಧಕ್ಕೆ ನಿಂತಾಗ ಏನಾಗುತ್ತೆ, ಇವರು ಆಗ ಸುಮ್ಮನಿರೋದಿಲ್ಲ, ಮುಸ್ಲಿಮರು ಸುಮ್ಮನೆ ಹೋಗೋದಿಲ್ಲ. ಅವರು ಮತ್ತೆ ಪಟ್ಟಿಡಿದು ಏನಾದರೂ ಮತ್ತೆ ತೊಂದರೆಗಳನ್ನು ಮಾಡಲಿಕ್ಕೆ ಬಂದಾಗ ಇವರು ವಿಜಯನಗರದ ಅರಸರನ್ನು ಕೋರಿ ಅಲ್ಲಿಂದ ಸೈನ್ಯವನ್ನು ತರಿಸಿಕೊಂಡು ತಾವು ಕೂಡ ಕೈಯಲ್ಲಿ ಕತ್ತಿಯನ್ನು ಹಿಡಿದು ವೀರರಾಗಿ, ವೀರಶೈವ ಜಂಗಮರು ರುದ್ರಭದ್ರರಾಗಿ ನಿಂತು ಅವರನ್ನು ಪ್ರತಿಭಟನೆಯನ್ನು ಮಾಡಿ ಅಂತೂ ಎದುರಿಸಿ ಕಳಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಒಡವೆ ವಸ್ತುಗಳನ್ನು ಇನ್ನೊಂದು ಪಕ್ಕದ ಊರಲ್ಲಿರ್ತಕ್ಕಂಥ ವೀರಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಮತ್ತೊಂದು ಮಠ ನಮ್ಮದಿತ್ತು. ಈಗ ಅದು ಬೇಚರಕ್ ಗ್ರಾಮವಾಗಿದೆ. ಅಲ್ಲಿ ಒಂದು ಬಾವಿ ಇತ್ತು, ಅಲ್ಲೊಂದು ಅಯ್ಯನಕಟ್ಟೆ ಬಾವಿ ಅಂತ ಇತ್ತು. ಅದನ್ನು ಅಜ್ಜನಕಟ್ಟೆ ಬಾವಿ ಅಂತ ಈಗಲೂ ಕೂಡ ಕರೀತಾ ಇದ್ದಾರೆ. ಆ ಜಾಗದಲ್ಲಿ ಈಗಲೂ ಕೂಡ ಮುನಿ ಸಂಚಾರ ಇದೆ ಅಂತೇಳಿ ಈಗಲೂ ಕೂಡ ಹೆದರ್ತಾರೆ. ಅಂಥ ಪ್ರತೀತಿ, ಅಂಥ ಭೀತಿ ಈಗಲೂ ಕೂಡ ಅಲ್ಲಿ ನಿಂತಿದೆ. ರಾತ್ರಿ ವೇಳೆಯಲ್ಲಿ ಆ ಜಾಗಕ್ಕೆ ಯಾರೂ ಕೂಡ ಹೋಗೋದಿಲ್ಲ. ಆ ಬಾವಿಯಲ್ಲಿ ಈ ವೀರಭದ್ರ ಸ್ವಾಮಿಯ ಕಂಚಿನ ತೇರು ಮತ್ತು ಒಡವೆಗಳನ್ನು ಅದರಲ್ಲಿ ಹಾಕಿದ್ದಾರೆ ಅಂತಕ್ಕಂಥ ಕತೆ ಇಂದಿಗೂ ಕೂಡ ಉಳಿದಿದೆ. ಇದು 500 ವರ್ಷಗಳಾಗಿರ್ತಕ್ಕಂಥ ಕತೆ. ಈ 500 ವರ್ಷಗಳ ಹಿಂದೆ ವೀರಶೈವ ಜಂಗಮರು ನಮ್ಮ ಗ್ರಾಮದಲ್ಲಿ ಇದ್ದರು ಅಂತಕ್ಕಂಥದಕ್ಕೆ ಇದು ಒಂದು ನಿದರ್ಶನ. ಯಾವನೋ ಹೇಳ್ತಾ ಇದ್ದ 100 ವರ್ಷ ಹಿಂದೆ ಇವರು ಕುರುಬರಾಗಿದ್ದರು ಅಂತ ಹೇಳ್ತಾ ಇದ್ದ, ಅವನ ಒಂದು ಜ್ಞಾನ ಎಷ್ಟರ ಮಟ್ಟಿಗಿದೆ ಅಂದರೆ ಅಷ್ಟು ಅವಂದು ಬಹಳ ಸಂಕುಚಿತ ಮತಿ ಇದೆ ಅಂತಕ್ಕಂಥದ್ದು. ಇಂಥ ಎಷ್ಟೋ ಕಥೆಗಳು ನಾಡಿನಾದ್ಯಂತ ನಡೆದಿದ್ದಾವೆ. ಆದರೆ ಯಾರೂ ಕೂಡ ಬಂದು ಯಾವನೋ ಏನೋ ಹೇಳ್ದ ಅಂತೇಳಿ ಅವನ ಮುಂದೆ ಒಪ್ಪಿಸ್ತಕ್ಕಂಥದ್ದು ಏನೂ ಇಲ್ಲ. ಅವರ ಜೀವನ ಅವರಿಗೆ, ಬುಡಕಟ್ಟು ಸಂಸ್ಕೃತಿಯೇ ಬೇರೆ, ಶಿಷ್ಟ ಪರಂಪರೆಯ ವೀರಶೈವ ಧರ್ಮದ ಸಿದ್ಧಾಂತವೇ ಬೇರೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಹೀಗಾಗಿ ಏನಾಗುತ್ತೆ ಅಂದರೆ, ಪೀರ ಅಂತಕ್ಕಂಥವನು ಮುಸ್ಲಿಮರ ಹಿರಿಯ, ಬೀರ ಅಂತಕ್ಕಂಥವನು ಕುರುಬರ ಅಥವಾ ಕೆಳವರ್ಗದ ಬುಡಕಟ್ಟಿನವರ ಹಿರಿಯ. ಇಂಥ ಬೀರಪ್ಪನಂಥ ಜಾನಪದ ವೀರರು ಬೇಕಾದಷ್ಟು ಜನ ಇದ್ದಾರೆ. ಅವರಲ್ಲೇ ಇದ್ದಾರೆ ಮಾಳಿಂಗರಾಯ ಇತ್ಯಾದಿ ಯಾರ್ಯಾರೋ ಇದ್ದಾರೆ, ಜುಂಜಪ್ಪ, ಇವರೆಲ್ಲ ಇದ್ದಾರೆ. ಇವ್ರನ್ನೆಲ್ಲ ನಾವು ವೀರಭದ್ರ ಸ್ವಾಮಿಗೆ ಸರಿಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತೂ ಕೂಡ ವೀರಭದ್ರನೇ ಜಾನಪದ ವೀರರೇ. ಯಾರೋ ಒಬ್ಬ ಬರೆದ್ಬಿಟ್ಟ, ಅವಂದೇನೋ ಪೂರ್ವಾಗ್ರಹ ಪೀಡಿತಕ್ಕೋಸ್ಕರ ಅವಂದೇನೋ ಬೆಳೆ ಬೇಯಿಸ್ಕೊಳ್ಳೋಕ್ಕೆ, ಅವನ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಪುಸ್ತಕದಲ್ಲಿ ಹಸಿ, ಮಸಿ ಮತ್ತು ಕೃಷಿ ಇಂಥ 3 ಅದಾವೆ. ಅದರಲ್ಲಿ ಅವನು ಹಸಿ ಇಲ್ಲ, ಹಸಿ ಅಂದರೆ ಕತ್ತಿ, ಅದು ಹೋರಾಟ. ಮಸಿ ಅಂತಂದರೆ ಕೈಯಿಂದ ಬರೀತಕ್ಕಂಥದ್ದು, ಸಂಶೋಧನೆ, ದಾಖಲೆ. ಇದು ಒಂದು ಮಸಿ ಕೆಲಸವನ್ನು ಮಾಡಿ ಮಸಿ ಬೆಳೆದು ಹೋದ ಅಂತ ನಾವು ಇವತ್ತು ಹೇಳ್ಬೋದು. ಅದನ್ನು ಅಷ್ಟು ಬಿಟ್ಟರೆ ಇದರಿಂದ ಧರ್ಮಕ್ಕೆ ಒಳ್ಳೆಯದಾಗಲಿಲ್ಲ ಮತ್ತು ಜನಾಂಗಗಳ ಉದ್ಧಾರ ಆಗಲಿಲ್ಲ.
ಎಲ್ಲ ಜನಾಂಗಗಳ ಸಾಮರಸ್ಯ ಬರಲಿಲ್ಲ. ಅಂತೂ ಧರ್ಮವನ್ನು ಒಡೆಯಲಿಕ್ಕೆ ಇಂಥ ಕೆಲಸ ದ್ರೋಹವನ್ನು ಮಾಡಿದ್ರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿ ಗತಿ ಅಂತಕ್ಕಂಥದ್ದು ನೀವು ನಿರ್ಧಾರ ಮಾಡಬೇಕು. ಆದ್ದರಿಂದ ಇಲ್ಲಿ ಬೀರಪ್ಪ ನಮ್ಮ ವೀರಶೈವ ಧರ್ಮದ ಪುರುಷ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ ವೀರಭದ್ರನ ತಂದೆ ಆಗಿರತಕ್ಕಂಥ ರುದ್ರನು ಕೇದಾರ ಪೀಠದಲ್ಲಿ ಬಹು ಹಿಂದೆಯೇ ವ್ಯವಸಾಯವನ್ನು ಮಾಡಿದ್ದಾನೆ. ಬೀರಪ್ಪನು ಕುರಿಯನ್ನು ಸಾಕಿ ಕುರಿಯನ್ನು ಕಾದು ಕುರಿಯ ಮಾಂಸವನ್ನು ತಿನ್ನುವನಾದರೆ, ವೀರಭದ್ರನು ಅದಕ್ಕೆ ತದ್ವಿರುದ್ಧವಾಗಿರತಕ್ಕಂಥ ಅಹಿಂಸಾವಾದಿಯಾಗಿದ್ದಾನೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ವೀರಶೈವರು ಕಣ್ಣು ತೆರೆದು ಕಿವಿಗಳನ್ನು ತೆರೆದು ಎಲ್ಲ ಪಂಚ ಜ್ಞಾನೇಂದ್ರಿಯಗಳನ್ನು ತೆರೆದು ಕೇಳಿಸಿಕೊಳ್ಳತಕ್ಕಂಥ ವಿಷಯ ಇದು. ಸಾಮಾನ್ಯವಾಗಿರತಕ್ಕಂಥ ವಿಷಯ ಅಲ್ಲ. ಅವರು ಕೈ ಇಟ್ಟಿರ್ತಕ್ಕಂಥದ್ದು ಬೆಂಕಿಯ ಜೊತೆ, ಅದರಿಂದ ಅವ್ರು ಮುಂದೆ ಅನುಭವಿಸ್ತಾರೆ, ಅವರು ಸುಟ್ಕೊತಾರೆ ಈ ವಿಚಾರದಲ್ಲಿ ಕೈ ಅಂತ ನಾನು ಇವತ್ತು ನಿರರ್ಗಳವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇದು ಕೇಳಿ ಧರ್ಮಪೀಠ. ಧರ್ಮವನ್ನು ನುಡಿಯಬೇಕಿಲ್ಲಿ, ಅಧರ್ಮವನ್ನು ನುಡಿಯುವಂತಿಲ್ಲ. ಅಸತ್ಯವನ್ನು, ಅಬದ್ಧವನ್ನು, ಅಪಶಬ್ದವನ್ನು ನುಡಿತಕ್ಕಂಥ ಒಂದು ಕ್ಷೇತ್ರ ಅಥವಾ ಧರ್ಮಪೀಠ ಇದಲ್ಲ. ಇದು ಶಿವಮಾನ್ಯವಾಗಿರ್ತಕ್ಕಂಥದ್ದು, ಧರ್ಮಮಾನ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ವೀರಧರ್ಮ ನೆಲೆಸಿದೆ. ಕೇಳಿ ನಾವು ರಂಭಾಪುರಿ ಪೀಠದವರು. ನಾವು ಯಾವತ್ತೂ ಕೂಡ ವೀರರು ಶೂರರಾಗಿ ಹೋರಾಟ ಮಾಡ್ತೀವಿ ವಿನಃ ಯಾವನಿಗೂ ಎದುರಿ ಜಗತಕ್ಕಂಥ ಪ್ರಮೇಯ ನಮ್ಮ ಜನ್ಮದಲ್ಲಿ ಬಂದಿಲ್ಲ, ಬರುವುದೂ ಇಲ್ಲ, ಮುಂದೆಯೂ ಇಲ್ಲ, ಹಿಂದೆಯೂ ಇಲ್ಲ. ಇದು ನಿಚ್ಚಳವಾಗಿರ್ತಕ್ಕಂಥ ಸತ್ಯ. ಆದ್ದರಿಂದ ನಾನು ಸತ್ಯವನ್ನೇ ಹೇಳ್ತಿದ್ದೇನೆ. ಧರ್ಮ ಮತ್ತು ಸತ್ಯ ಎರಡೂ ಒಂದೇ ಇದ್ದಾವೆ. ವೀರಭದ್ರನು ಸಾಕ್ಷಾತ್ ಅಹಿಂಸಾ ಪುರುಷ. ಅದಕ್ಕೋಸ್ಕರ ಅವನು ದಕ್ಷ ಬ್ರಹ್ಮನ ಬಲಿ ಯಜ್ಞ ಕುಂಡವನ್ನು ಅವನು ವಿರೋಧಿಸಿ ಹೋರಾಟವನ್ನು ಮಾಡಿ ಅವನನ್ನು ತರಿದು ಅವನ ತಲೆಯನ್ನು ತೆಗೆದು ಅವನಿಗೆ ಕುರಿದಲೆಯನ್ನು ಇಡ್ತಾನೆ. ನೀನು ಕುರಿಗೆ ಸಮಾನ ಅಜ್ಞಾನಿ ನೀನು ಅಂತ ಇಡ್ತಾನೆ. ಇಲ್ಲಿ ಯಾರೋ ಹೇಳ್ತಾರೆ ವೀರಭದ್ರ ದೇವಾಲಯಗಳಲ್ಲಿ ಟಗರಿನ ಮೂರ್ತಿ ಇದೆ ಅಂತ ಹೇಳ್ತಾರೆ. ಅದು ನಮ್ಮ ಕುರುಬರು. ಇವೆಲ್ಲ ಶುದ್ಧ ಅಜ್ಞಾನಗಳಿವು. ಬಿಟ್ಟರೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲವೇ ಅಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ನೀನು ಜ್ಞಾನದಿಂದ ಶಿವನನ್ನು ಸ್ತುತಿ ಮಾಡು ಅಂತೇಳಿ ನಿನಗೆ ಅರಿವಿಲ್ಲದ ಕುರಿ ಅಂತ ಅವನಿಗೆ ಕುರಿದಲೆಯನ್ನು ಇಡ್ತಾರೆ ವಿನಃ ಅವನಿಗೆ ಮತ್ಯಾವುದೋ ಕಾರಣಕ್ಕೆ ಕುರಿದಲೆಯನ್ನಿಟ್ಟು ಇದು ಮಾಡಲ್ಲ. ಅಲ್ಲಿ ಕೈ ಮುಕ್ಕೊಂಡು ನಿಂತಿದೆ. ಕುರಿದಲೆಯ ಮೂರ್ತಿಯಾಗಿರತಕ್ಕಂಥ ದಕ್ಷ ಬ್ರಹ್ಮನ ಮೂರ್ತಿ ಎಲ್ಲ ವೀರಭದ್ರ ದೇವಾಲಯಗಳಲ್ಲಿ ಕೈ ಮುಗಿದುಕೊಂಡು ನಿಂತಿದೆ. ಮತ್ತು ನೀವು TV ಸೀರಿಯಲ್ಗಳು ಕೂಡ ನೋಡಿದ್ದೀರಿ. ಅಲ್ಲೂ ಕೂಡ ಶಿವಸ್ತುತಿಯನ್ನು ಮಾಡುತ್ತೆ ಕುರಿದಲೆ ಇರತಕ್ಕಂಥ ಒಂದು ಇವದ್ದು. ಅದರಿಂದ ಅದು TV ಸೀರಿಯಲ್ ವಿಷಯ ಏನಾದರೂ ಆಗಲಿ, ವಾಸ್ತವಿಕವಾಗಿ ದಕ್ಷ ಬ್ರಹ್ಮನು ಅಂಥ ಕುರಿ ಬುದ್ಧಿಯವನಾಗಿರ್ತಾನೆ, ಅಜ್ಞಾನಿಯಾಗಿರ್ತಾನೆ. ಇಲ್ಲಿ ಕುರಿ ಅಂದರೆ ಅಜ್ಞಾನ ಅಂತ ಸಂಕೇತವಾಗಿದೆ. ಆದ್ದರಿಂದ ಗುರುವಿಗೂ ಕುರಿಗೂ ಜ್ಞಾನ ಅಜ್ಞಾನಗಳ ಇರುವಷ್ಟು ಅಂತರವಿದೆ. ಕುರುಡ ಕುರಿ ಅಂತಕ್ಕಂಥದ್ದು ಇಲ್ಲಿ ಪದಗಳ ನಿಷ್ಪತ್ತಿ ಅರ್ಥ ಇಲ್ಲಿ ಬರುತ್ತದೆ. ಆದ್ದರಿಂದ ವೀರಭದ್ರ, ನಂದಿ, ಭೃಂಗಿ, ಋಷಭ, ಸ್ಕಂದ ಎಲ್ಲರೂ ಕೂಡ ಅಹಿಂಸಾ ಪ್ರತಿಪಾದಕರು. ಇದು ಈ ಒಂದು 5 ಜನಗಳಲ್ಲಿ ಒಬ್ಬನಿಂದ ಜೈನ ಧರ್ಮ, ಬೌದ್ಧ ಧರ್ಮ ಸ್ಥಾಪಿತವಾಗಿದೆ. ಅವನು ನಂದಿ ಮತ್ತು ಋಷಭರು. ಅವರು ಧರ್ಮಪುರುಷರು. ಧರ್ಮಪುರುಷನಿಗೆ 4 ಕಾಲುಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥದ್ದು. ಭಕ್ತಿ, ಜ್ಞಾನ, ವೈರಾಗ್ಯ, ಆನಂದ ಅಂತಕ್ಕಂಥವು ಇವೆಲ್ಲವೂ ಕೂಡ ಧರ್ಮಪುರುಷನಿಗೆ 4 ಕಾಲುಗಳು. ಪುರುಷಾರ್ಥಗಳು 4. ಆದ್ದರಿಂದ ಇಂಥ ಒಂದು ಹಿಂದಿನ ಕಾಲದ ಶಾಸ್ತ್ರಕಾರರ ಸೂಕ್ಷ್ಮ ಜ್ಞಾನ ಗ್ರಂಥಗಳನ್ನು ನಾವು ತಿಳಿಬೇಕೇ ವಿನಃ ಅಜ್ಞಾನಿಗಳ ಸಂಘವನ್ನು ಎಂದೂ ಮಾಡಬಾರದು. ಬಿಟ್ಟುಬಿಡಿ. ಅವರು ಏನೇ ಮಾಡಿಕೊಂಡ್ರೂ ಕೂಡ, ಅವರು ಯಾವುದೇ ಪೋಸ್ಟ್ ಹಾಕ್ಕೊಂಡ್ರೂ ಕೂಡ ನಾವು ಉತ್ತರವನ್ನು ಕೊಡುವುದು ಬೇಕಿಲ್ಲ. ಸುಮ್ಮನೆ ಜನ ತಪ್ಪು ತಿಳಿತಾರೆ, ಇದೇ ನಿಜ ಅಂತ ತಿಳ್ಕೊಂಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಪೋಸ್ಟ್ ಹಾಕ್ತೀವಿ. ಬಿಟ್ಟರೆ ನಿಜವಾಗಿ ನಮ್ಮ ಅಂತರಂಗದಲ್ಲಿ ಯಾರ್ಯಾರ ಬುದ್ಧಿ ಎಷ್ಟೆಷ್ಟಿದೆ ಅಂತಕ್ಕಂಥದ್ದು ನಮಗೆ ನಿರ್ಧರಿತವಾಗಿ ಬಿಟ್ಟಿದೆ. ಆದರೆ ನಾವು ಪೋಸ್ಟ್ ಹಾಕ್ತಕ್ಕಂಥದ್ದು ಸುಮ್ಮನೆ ಅಪಪ್ರಚಾರ ಆಗಬಾರದು ಅನ್ನೋ ದೃಷ್ಟಿಯಿಂದ ಆಗ್ತೀವಿ. ಬಿಟ್ಟರೆ ಖಂಡಿತವಾಗಿ ಒಂದು ಕಿಂಚಿತ್ತು ಉತ್ತರವನ್ನು ಕೊಡತಕ್ಕಂಥ ಅಗತ್ಯ ನಮಗಿಲ್ಲ. ನಮ್ಮ ಧರ್ಮದ ಬಗ್ಗೆ ನಮಗೆ ಬಹು ಚೆನ್ನಾಗಿ ಸೂಕ್ಷ್ಮವಾಗಿ ಗೊತ್ತಿದೆ, ಮನನವಾಗಿದೆ, ರಕ್ತಗತವಾಗಿದೆ, ಸನಾತನವಾಗಿದೆ. ಯಾರು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಅದರ ಚರಿತ್ರೆಯೇ ಬೇರೆ. ಕುರುಬ ರೇವಣಸಿದ್ದನೇ ಬೇರೆ, ವೀರಶೈವ ಆಚಾರ್ಯ ರೇವಣಸಿದ್ದರೆ ಬೇರೆ. ಇವರು ಏನೇ ಆಟ ಆಡಿದರೂ ಕೂಡ ಅದು ನಡೆಯುವುದಿಲ್ಲ. ಒಂದಲ್ಲ ಒಂದು ದಿವಸ ಅದರ ಪರಿಣಾಮ ಗೊತ್ತಾಗುತ್ತೆ.
ಯಾರೇ ಪ್ರಶಸ್ತಿ ಕೊಟ್ಟರೂ ಕೂಡ ಅದು ಏನು ಅಂತಕ್ಕಂಥದ್ದು ಅವರ ವೈಯಕ್ತಿಕ ವಿಷಯ, ಅದು ನಮಗೆ ಸಂಬಂಧ ಇಲ್ಲ. ಯಾರು ಏನು ಹೇಳ್ತಾರೆ ಸರ್ವಜ್ಞ, ಕಂಡುದನು ಆಡೆ ಭೂಮಂಡಲವು ಮುನಿಯುವುದು, ಕಂಡುದನು ಆಡೆ ಭೂಮಂಡಲವು ಮುನಿಯುವುದು, ಕೊಂಡಾಡುತ್ತಿಚ್ಚೆ ನುಡಿದಿಹರೆ ಜಗವು ಮುಂಡಾಡುತ್ತಲಿಯುವುದು ಸರ್ವಜ್ಞ ಅಂತ ಹೇಳಿದ್ದಾನೆ. ಏನಂತಂದರೆ ಅದು ಅಸತ್ಯವೇ ಆಗಿದ್ದರೂ ಕೂಡ ಅವನಿಗೆ ಇಷ್ಟವಾಗ್ತಕ್ಕಂಥದ್ದನ್ನು ಹೇಳಿದರೆ ಅವನೇನು ಮಾಡ್ತಾನೆ, ತಲೆ ಅಲ್ಲಾಡಿಸಿ ಹೌದು ಹೌದು ಅಂತಾನೆ. ಮೂರ್ಖರೇನು ಮಾಡ್ತಾರೆ, ಕೆಟ್ಟ ವಿಷಯ ಹೇಳಿರೂ ಕೂಡ ನಗ್ತಾರೆ. ಜ್ಞಾನಿಗಳೇನೇನು ಮಾಡ್ತಾರೆ, ಕೆಟ್ಟ ವಿಷಯವನ್ನು ಹೇಳಿದಾಗ ಅವರು ಮುಂಡಾಡುವುದಿಲ್ಲ, ಅಂದರೆ ಅದನ್ನು ಕೊಂಡಾಡುವುದಿಲ್ಲ, ಒಪ್ಪುವುದಿಲ್ಲ ಅಂತಕ್ಕಂಥದ್ದು ಅರ್ಥ. ಆದ್ದರಿಂದ ಇಲ್ಲಿ ಯಾರು ಅವರವರ ಓಲೈಕೆಗಾಗಿ ಇವತ್ತಿನ ಸಮಾಜ ಎಷ್ಟು ಕಲುಷಿತವಾಗಿದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದ್ದರಿಂದ ಧರ್ಮಜ್ಞಾನಿಗಳಿಗೆ, ಇಂಥವು ವಿಚಾರವಂತರಿಗೆ, ಧರ್ಮಜ್ಞಾನಿಗಳಿಗೆ, ಹೃದಯವಂತರಿಗೆ, ಉತ್ತಮಸ್ಥರಿಗೆ ಎಲ್ಲವೂ ಕೂಡ ಅರ್ಥವಾಗ್ತವೆ. ಏನಾಗ್ತಾ ಇದೆ, ಯಾವ ದಿಕ್ಕಿಗೆ ಸಮಾಜ ಸಾಗ್ತಾ ಇದೆ, ಯಾವ ದಿಕ್ಕಿಗೆ ಕೆಲವರು ಸಮಾಜವನ್ನು ಒಯ್ತಾ ಇದ್ದಾರೆ, ತಮ್ಮ ಮೂಗಿನ ನೇರಕ್ಕೆ, ತಮ್ಮ ಸ್ವೇಚ್ಛಾಚಾರಕ್ಕೆ, ಮಾಂಸ ಮದ್ಯ ವ್ಯಸನಿಗಳ ಒಂದು ಸಮಾಜ ಇವತ್ತು. ಯಾರು ಇವತ್ತು ಸಸ್ಯಾಹಾರಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮಾಂಸಾಹಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೆಡುಕರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಕುಡುಕರಿಗಿಂತ ಕೆಡುಕರು ಬಹಳ ಡೇಂಜರಸ್ಸು, ಅಪಾಯಕಾರಿಗಳು, ಆತಂಕಕಾರಿಗಳು. ಅವರಿಂದ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ. ಇರಲಿ, ತೊಂದರೆ ಇಲ್ಲ. ಕಲಿಯುಗದಲ್ಲಿ ಎಲ್ಲರೂ ಕೂಡ ಕೆಟ್ಟಿದ್ದಾರೆ. ಅವರೇನು ತಿಳ್ಕೊಂಡಿದ್ದಾರೆ, ಇವರು ಕೂಡ ಕೆಟ್ಟಿದ್ದಾರೆ, ನಾವು ಕೆಟ್ಟದ್ದು ಮಾಡಿದ್ದನ್ನು ಕೂಡ ಗುರುತಿಸಲಾರದಷ್ಟು ಇವರು ಕೆಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಮನೋಗತ. ಆದರೆ ಅದು ತಪ್ಪು. ಇವತ್ತು ಕೂಡ ಸತ್ಯವಂತರಿದ್ದಾರೆ, ಪವಾಡ ಪುರುಷರಿದ್ದಾರೆ, ಇವತ್ತು ಕೂಡ ತುಂಬ ಜ್ಞಾನಿಗಳಿದ್ದಾರೆ, ತುಂಬ ತಪಸ್ವಿಗಳು ಈಗಲೂ ಕೂಡ ಇದ್ದಾರೆ, ಇವತ್ತು ಕೂಡ ಸಿದ್ಧರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಮತ. ಯಾಕಂದರೆ ನಾನು ಸ್ವಯಂ ಸಿದ್ಧರ ಬೆಟ್ಟಗಳಲ್ಲಿ, ದೊಡ್ಡ ದೊಡ್ಡ ಸಿದ್ಧರ ಬೆಟ್ಟಗಳಲ್ಲಿ, ಭಯಾನಕವಾಗಿರ್ತಕ್ಕಂಥ ಗವಿಗಳಲ್ಲಿ ನಾನು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ, ಸಿದ್ಧ ಪರಂಪರೆಯನ್ನು ಚೆನ್ನಾಗಿ ತಿಳಿದಿರ್ತಕ್ಕಂಥ, ಸಿದ್ಧ ಧ್ಯಾನವನ್ನು ಮಾಡಿರ್ತಕ್ಕಂಥ, ಸಿದ್ಧರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಧಾರ್ಮಿಕ ಪುರುಷನಾದ್ದರಿಂದ ನನಗೆ ಅಂಥ ಒಂದು ಸಿದ್ಧರ ಮಠಗಳ ಸಂಪರ್ಕ ಇದ್ದಿದ್ದರಿಂದ, ನಮ್ಮದು ಕೂಡ ರೇವಣಸಿದ್ಧರ ಪರಂಪರೆ ಆದ್ದರಿಂದ, ರೇಣುಕಾಚಾರ್ಯರ ಪರಂಪರೆ ಆದ್ದರಿಂದ, ಸಿದ್ಧರ ಬಗ್ಗೆ ಸಿದ್ಧಿ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ತವಕ ಇದ್ದಿದ್ದರಿಂದ, ಆಧ್ಯಾತ್ಮ ಜ್ಞಾನದ ತುಟ್ಟ ತುದಿಯನ್ನು ಮುಟ್ಟಬೇಕು ಅಂತಕ್ಕಂಥ ಒಂದು ಅಗಾಧವಾಗಿರ್ತಕ್ಕಂಥ ಅನ್ವೇಷಣೆಯ ಒಂದು ಪ್ರವೃತ್ತಿ ಇದ್ದಿದ್ದರಿಂದ ನಾನು ಯಾವುದನ್ನು ಪ್ರಾಣದ ಭಯವನ್ನು ಲೆಕ್ಕಿಸದೆ, ಕಾಡು ಮೃಗಗಳ ಭಯವನ್ನು ಲೆಕ್ಕಿಸದೆ, ಹಾವು ಹಲ್ಲಿ ಇತ್ಯಾದಿಗಳ ಯಾವುದೇ ಒಂದು ಸರೀಸೃಪಗಳ ಭಯವೂ ಇಲ್ಲದೆ ಬಹಳ ಅಖಂಡವಾಗಿ ಸಿದ್ಧರ ಬೆಟ್ಟದಲ್ಲಿ ಗವಿಗಳಲ್ಲಿ ನಾನು ತನ್ಮಯನಾಗಿ ಧ್ಯಾನವನ್ನು ಮಾಡಿ, ಸಿದ್ಧರು ಅಂದರೆ ಏನು, ಸಿದ್ಧಿ ಅಂದರೆ ಏನು ಅಂತಕ್ಕಂಥದ್ದನ್ನು ಮನೋಗತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಆದ್ದರಿಂದ, ಸಾಧಕನೇ ಆದ್ದರಿಂದ ಇಂಥವರ ಪ್ರಯತ್ನಗಳು ನಮಗೆ ಬಹಳ ಸುಲಭವಾಗಿ ನಾವು ಗುರುತಿಸ್ತೀವಿ. ಯಾವ ಮನುಷ್ಯ ಎಷ್ಟು ಕುಚೇಷ್ಟೆ ಇದೆ, ಎಷ್ಟು ಗಂಭೀರತೆ ಇದೆ, ಏನು ಮಾಡ್ತಾ ಇದ್ದಾನೆ, ಅವನು ಪಾಪ ಮಾಡ್ತಾ ಇದ್ದಾನಾ, ಪುಣ್ಯ ಮಾಡ್ತಾ ಇದ್ದಾನಾ, ಯಾವ ರೀತಿ ಜೀವನ ಮಾಡ್ತಾ ಇದ್ದಾನೆ, ಇವನ ಯೋಗ್ಯತೆ ಏನು, ಇವನು ಎಷ್ಟೇ ಓದಿದ್ರೂ ಕೂಡ, ಯಾವುದೇ ಪದವಿಯಲ್ಲಿ ಇದ್ದರೂ ಕೂಡ ಇವನ ಒಂದು ಮನೋಗತ ಏನಿದೆ ಅಂತಕ್ಕಂಥದ್ದನ್ನು ನಾವು ಬಹಳ ಸುಲಭವಾಗಿ ಕಂಡುಹಿಡ್ತಕ್ಕಂಥ ಸೂಕ್ಷ್ಮ ಸಂವೇದಿ ಸಿದ್ಧವಿದ್ಯೆ ನಮಗೆ ಕರಗತವಾಗಿದೆ. ಇದರಲ್ಲಿ ಒಂದು ಎಳ್ಳಷ್ಟು ಸಂದೇಹವಿಲ್ಲ. ಯಾವನಾದರೂ ವ್ಯಕ್ತಿಯನ್ನು ಮುಂದೆ ತಂದು ನಿಲ್ಲಿಸಿದರೆ ಅವನ ಯೋಗ್ಯತೆಯನ್ನು, ಅವನ ಹಣೆ ಬರಹವನ್ನು ಕ್ಷಣವತ್ತಿನಲ್ಲಿ ನುಡಿತಕ್ಕಂಥ ಭವಿಷ್ಯವಾಣಿಯ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಇಂಥ ಧರ್ಮಪೀಠದಲ್ಲಿ ನಾನು ಕೂತಿದ್ದೇನೆ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಆದರೂ ಕೂಡ, ಗೃಹಸ್ಥನೇ ಆಗಿದ್ದರೂ ಕೂಡ ಅಂಥ ಒಂದು ಗುಪ್ತ ವಿದ್ಯೆಯನ್ನು ನಾನು ಕರಗತ ಮಾಡಿಕೊಂಡು ಅದರ ಸಾಧನೆಯನ್ನು ನಾನು ಮಾಡಿದ್ದೇನೆ. ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಷಯ. ಇದನ್ನು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ನನ್ನನ್ನು ಹೊಗಳಿಕೊಳ್ಳಲಿಕ್ಕೆ ಹೇಳ್ತಾ ಇಲ್ಲ. ಅಕ್ಷರ ಸಹ ನಾನು ಸಿದ್ಧವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೇನೆ, ಸಿದ್ಧಿಯನ್ನು ಪಡೆದಿದ್ದೇನೆ, ಆದರೆ ಹೇಳುವುದಿಲ್ಲ. ಏನು ಹೇಳ್ತಾರೆ ಅಂತಂದರೆ, ನಾನು ಯಾವುದನ್ನಾರು ನನಗೆ ಗೊತ್ತಿದೆ ಅಂತ ಹೇಳುವಂತಿಲ್ಲ. ಇದು ನಾನು ನಂದು ಈಗ ಅಪರಾಧವಾಯಿತು, ನನಗೆ ಗೊತ್ತಿದೆ ಅಂತ ಹೇಳಿದ್ದು ದೊಡ್ಡ ಅಪರಾಧವಾಯಿತು, ಕ್ಷಮಿಸಿ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾವುದಾದ್ರೂ ಜ್ಞಾನ ಅಥವಾ ಯಾವುದಾದ್ರೂ ವಿದ್ಯೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂತ ಹೇಳಬೇಕು, ಆದರೆ ನಾನೀಗ ತಪ್ಪು ಮಾಡಿದ್ದೇನೆ. ಅದಕ್ಕೋಸ್ಕರ ಇದು ವಿಷಯ ಅತಿರೇಕಕ್ಕೆ ಹೋದ್ರಿಂದ ನಿಮಗೆ ಮನದಟ್ಟಾಗಲಿನ ದೃಷ್ಟಿಯಿಂದ ನಾನು ಗೊತ್ತಿದೆ ಅಂತ ಹೇಳಿದೆ. ದಯಮಾಡಿ ಎಲ್ಲರೂ ಕೂಡ ಕ್ಷಮಿಸಬೇಕು.
ಸಿದ್ಧರು, ಆ ಒಂದು ನವನಾಥ ಸಿದ್ಧರಾಗಲಿ, ನಮ್ಮ ಶಿವಸಿದ್ಧನು, ವೀರಭದ್ರ ಇತ್ಯಾದಿ ಎಲ್ಲ ನಾಡಿನ ಎಲ್ಲ ಸಿದ್ಧರು ಕೂಡ ನನ್ನನ್ನು ಕ್ಷಮಿಸಬೇಕು. ಯಾಕಂತಂದರೆ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟೆ, ಗೊತ್ತಿಲ್ಲ ಅಂತಲೇ ಹೇಳಬೇಕು. ಯಾವ ರೀತಿಯಾಗಿ ಒಂದು ಕೊಡವು ಬಾವಿಯಲ್ಲಿ ಬಿದ್ದಾಗ ಅದನ್ನು ತರಲಿಕ್ಕೆ ಮುಳುಗಿದವನು ಸಿಕ್ಕಿದೆ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಬಾಯಿ ತೆರೆದು ನೀರು ಕುಡಿದು ಸತ್ತೋಗ್ತಾನೆ ಒಳಗಡೆ ಅಂತ ಒಂದು ಪರಿಸ್ಥಿತಿ. ಗೊತ್ತಿದೆ ಅಂತ ಹೇಳುವಂತಿಲ್ಲ, ಯಾವುದನ್ನು ಕೂಡ ಗೊತ್ತಿದೆ ಅಂತ ಹೇಳುವಂತಿಲ್ಲ, ಇದು ಮಹಾಪರಾಧ. ಆದ್ದರಿಂದ ಇಂಥ ಜ್ಞಾನವನ್ನು ತಿಳ್ಕೊಂಡಂತ ನಾನು ಗೊತ್ತಿದೆ ಅಂತ ನಾನು ಹೇಳುವುದಿಲ್ಲ. ಸುಮ್ಮನೆ ನಿಮ್ಮ ಒಂದು ಇವತ್ತಿನ ಲೌಕಿಕ ಇವತ್ತಿನ ಈ ಒಂದು ಆಧುನಿಕ ಕಾಲದ ಈ ಭರಾಟೆಗೋಸ್ಕರ ನಾನು ಈ ಒಂದು ಧರ್ಮ ಪ್ರವಚನಕ್ಕೆ ಬಂದಿನ ವಿನಃ ಯಾವುದೇ ಕಾರಣಕ್ಕೂ ನಾನು ಇಂಥ ವಿಷಯಗಳಿಗೆ ಉತ್ತರ ಕೊಡುವುದಾಗಲಿ, ಯಾವುದೋ ಫೇಸ್ಬುಕ್ನಲ್ಲಿ ಬರೀತಕ್ಕಂಥದ್ದಾಗಲಿ, ಕ್ಷುಲ್ಲಕವಾಗಿರ್ತಕ್ಕಂಥ ವಾದವನ್ನು ಮಾಡತಕ್ಕಂಥ ಪ್ರವೃತ್ತಿ ನನ್ನದಲ್ಲ. ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರವೃತ್ತಿ ನನ್ನದಿರುವುದರಿಂದ ನಾನು ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ. ಈಗ 2ನೇ ವಿಡಿಯೋ ಮಾಡೋಣ.